ಲಕ್ಷ್ಮಿ ಅಂತ ಇದ್ದಾರೆ. ಲಕ್ಷ್ಮಿ ಅವರನ್ನ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಅವರು ಮೈಕ್ ಆನ್ ಮಾಡಬಹುದು. ಲೈನ್ ಅಲ್ಲಿ ಇದ್ದೀರಾ? ಲಕ್ಷ್ಮಿ DW8 ಲಕ್ಷ್ಮಿ. ಎಸ್ ಸರ್. ಎಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಎಸ್ ಮಾತಾಡಿ. ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಮಾರ್ನಿಂಗ್ ಸರ್. ನಾನು ಹೆಲ್ತ್ಗೋಸ್ಕರನೇ ಪ್ರಾಡಕ್ಟ್ ತಗೊಂಡಿದ್ದು, ಈ ಬೈಟೋರಿಯಂ ಪ್ರಾಡಕ್ಟ್. ಎಲ್ಲಿಂದ ಮಾತಾಡ್ತಿದ್ರಿ ಮೇಡಮ್? ಸರ್ ನಾನು ಆಂಧ್ರದಿಂದ ಮಾತಾಡ್ತಾ ಇದ್ದೀನಿ ಸರ್. ನಾನು ಸತ್ಯಸಾಯಿ ಡಿಸ್ಟಿಕ್ ಇಂದ, ಆಂಧ್ರ ಮಡಕ್ಷಿರಾ ಅಂತ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಎಸ್ ಮಾತಾಡಿ ಮೇಡಮ್. ನಾನು ಹೆಲ್ತ್ಗೋಸ್ಕರನೇ ಸರ್ ತಗೊಂಡಿದ್ದು. ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇತ್ತು. ನನಗೆ ಗರ್ಭಕೋಶ ಆಪರೇಷನ್ ಆಗಿತ್ತು. ಅದರಿಂದ ಬ್ಯಾಕ್ ಪೇನು ತುಂಬಾ ಇತ್ತು. ಈ ಪ್ರಾಡಕ್ಟ್ ಬಳಸಿದಾಗಿಂದ ಬ್ಯಾಕ್ ಪೇನ್ ಇಲ್ಲ. ಪ್ಲಸ್ ಇನ್ನ ನನಗೆ ಲೋ BP ಇತ್ತು. ಎಲ್ಲಂದ್ರಲ್ಲೇ ತಲೆ ಸುತ್ತು ಬಂದು ಬಿದ್ದೋಗ್ತಾ ಇದ್ದೆ. ಇವಾಗ ನನಗೆ BPನೂ ನಾರ್ಮಲ್ ಆಗೈತೆ. ಪ್ಲಸ್ ನನಗೆ ತುಂಬಾ ಅಂದ್ರೆ ತಿಂಗಳಲ್ಲಿ ಒಂದು 3-4 ಸತಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಾ ಇದ್ದೆ ಸರ್. ನನಗೆ ಬ್ಯಾಕ್ ಪೇನ್ ಇಂದನೂ ಪ್ಲಸ್ ಗರ್ಭಕೋಶ ಆಪರೇಷನ್ ಆಗಿರೋದಕ್ಕೆ ಅಲ್ಲಿ ಯಾವಾಗೂ ಇನ್ಸ್ಪೆಕ್ಷನ್ ಆಗ್ತಾ ಇತ್ತು. ನಾನು ಟೈಲರಿಂಗ್ ಕೆಲಸ ಸರ್ ಮಾಡೋದು. ಅದು ಕುತ್ಕೊಂಡ್ ಕೆಲಸ ಮಾಡೋದಕ್ಕೆ ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇತ್ತು ಆಪರೇಷನ್ ಆದ್ಮೇಲುವೆ. ಮತ್ತೆ ಈ ಪ್ರಾಡಕ್ಟ್ ತಗೊಂಡ್ಮೇಲೆ ನನಗೆ ಆತರ ಇನ್ಸ್ಪೆಕ್ಷನ್ ಆಗೋದು ಆತರ ಏನಿಲ್ಲ ಸರ್. ಹತ್ತತ್ರ ನಾನು 7 ತಿಂಗಳಿಂದ ಮೆಡಿಸನ್ನೇ ಬಳಸ್ತಾ ಇಲ್ಲ, ಹಾಸ್ಪಿಟ್ಲ್ಗೂ ಹೋಗಿಲ್ಲ. ನನ್ಗಾದ್ರೆ ತುಂಬಾ ರಿಸಲ್ಟ್ ಬಂದಿದೆ. ನನಗ್ ಬಂದಿರೋ ರಿಸಲ್ಟ್ ಇಂದ ಈ ಕಡೆನೆ ಆಂಧ್ರ ಕಡೆನೆ ಹಿಂದೂಪುರ ಹತ್ರ ಅಂತ ಒಬ್ರಿಗೆ ಥೈರಾಯ್ಡ್ ಪೇಷಂಟು, ಅವ್ರಿಗೆ ಇಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಇಲ್ಲಿ ಸ್ವಲ್ಪ ಇಷ್ಟು ದಪ್ಪ ಗಡ್ಡೆ ಇತ್ತು. ಅವ್ರಿಗೆ ಊಟ ಮಾಡ್ತಿರ್ಲಿಲ್ಲ, ನೀರು ಏನು ಕುಡಿಯಕ್ ಆಗ್ತಾ ಇರ್ಲಿಲ್ಲ ಸರ್. ಅವ್ರಿಗೆ ಆತರ ಇತ್ತು. 3 ತಿಂಗಳಿಂದ ಅವರು ಊಟನೇ ಮಾಡಿರ್ಲಿಲ್ಲ. ಓನ್ಲಿ ಹಾಲು ಮತ್ತೆ ನೀರು ಈ ತರ ಅವ್ರಿಗೆ ಕೊಡ್ತಾ ಇದ್ರು 3 ತಿಂಗಳಿಂದ. ಮತ್ತೆ ನಾನು ಅವ್ರಿಗೆ ಈ ಪ್ರಾಡಕ್ಟ್ ಕೊಡಿಸಿದ್ಮೇಲೆ ಒಂದು 3 ಡೇಸ್ ಅಲ್ಲೇ ಅವರು ಫ್ರೂಟ್ಸ್ ತಿನ್ನೋ ತರ ಆದ್ರು. ಅಲ್ಲಿ ಸ್ವಲ್ಪ ಬಾಯಲ್ಲಿ ಓಪನ್ ಆಯ್ತು ಅವ್ರಿಗೆ ಊಟ ತಿನ್ನೋದಕ್ಕೆ. ಆತರ ಒನ್ ವೀಕ್ ಅಲ್ಲಿ ಇಡ್ಲಿ ತಿಂದ್ರು. ಮತ್ತೆ ಇವಾಗ ಊಟ ಮಾಡ್ತಾ ಇದ್ದಾರೆ. ಅವ್ರಿಗೆ 1 ತಿಂಗಳಲ್ಲೇ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಅವರು 3 ತಿಂಗಳಾಗೈತೆ ಸರ್. ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ, ಅವ್ರಿಗೆ ಮಾತೇ ಬರ್ತಾ ಇರ್ಲಿಲ್ಲ. ಇವತ್ತು ಅದು ನಾನು ಅಲ್ಲಿ ಹೋಗಿದ್ದಿನ, ಪ್ರಾಡಕ್ಟ್ ಕೊಡಕ್ ಹೋಗಿದ್ದಿನ, ಅವರು ಏನಾರ ಅವ್ರ ಸಮಸ್ಯೆ ಹೇಳ್ಬೇಕಂದ್ರೆ ಟೈಪಿಂಗ್ ಮಾಡಿ ತೋರಿಸ್ತಾ ಇದ್ರು ಸರ್. ಮಾತಾಡಕ್ ಆಗ್ದ ಟೈಪಿಂಗ್ ಮಾಡಿ ತೋರಿಸ್ತಾ ಇದ್ರು. ಇವತ್ತು ಅವರೇ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಸರ್. ಅವ್ರ ಮನೆಯಲ್ಲೆಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಪ್ಲಸ್ ಅವ್ರಿಗೆ ಬಂದಿರೋ ರಿಸಲ್ಟ್ ಇಂದ ಅವ್ರ ತಂದೆಗೆ ತುಂಬಾ ಸೀರಿಯಸ್ ಆಗಿತ್ತು. ಅವ್ರ ತಂದೆಗೆ ಕೊಡ್ಸ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರು. ಅಂದ್ರೆ ಅವರು ಪಾಪ ಅಮೌಂಟ್ ಪ್ರಾಬ್ಲಮ್ ಇಂದ ಅವ್ರ ತಂದೆನ ಕಳ್ಕೊಂಡ್ರು. ಅವರು ಡೆತ್ ಆದ್ರು. ಒಂದು 1 ವೀಕ್ ಆಯ್ತು ಸರ್ ಡೆತ್ ಆಗಿ. ಈ ಪ್ರಾಡಕ್ಟ್ ಸಾಲ ಆದ್ರೂ ಮಾಡಿ ಕೊಡ್ಸಿದಿದ್ರೆ ನಮ್ಮ ಅಪ್ಪ ಉಳ್ಕಂತಿದ್ರೇನೋ ಅಂತ ಇವಾಗ ಅವ್ರ ಬಾಯಿಂದಾನೇ ಹೇಳಿ ಶೇರ್ ಮಾಡ್ಕೊಂತ ಇದ್ದಾರೆ ಸರ್. ಈ ಪ್ರಾಡಕ್ಟ್ ನ ಅಂದ್ರೆ ನೆಗ್ಲೆಕ್ಟ್ ಮಾಡಿ ಅವರು ತಗೊಂತಾ ಇದ್ರೆ ತುಂಬಾ ಅವರು ಕಳ್ಕೊಂತಾರೆ ಸರ್ ಲೈಫಲ್ಲಿ. ನೆಗ್ಲೆಕ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಇವತ್ತು ಒಳ್ಳೆ ಮನುಷ್ಯ ಕಳ್ಕೊಂಡ್ರು ಸರ್. ಅಂದ್ರೆ ಈ ಪ್ರಾಡಕ್ಟ್ ತುಂಬಾ ಒಳ್ಳೇದು ಸರ್. ಇವತ್ತು ಆ ಪ್ರಾಡಕ್ಟ್ ಕೊಟ್ಟಿದ್ರೆ ಅಂದ್ರೆ ಅವರು ನಮ್ಮ ರಿಲೇಟಿವ್ಸ್ ಸರ್. ಒಳ್ಳೆ ಪ್ರಾಡಕ್ಟ್ ಸರ್ ಇದು. ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತು ಹೊಸಬ್ರು ಅಟೆಂಡ್ ಆಗಿದ್ದೀರಾ. ಅವರು ತುಂಬಾ ತಿಂಗಳಿಂದ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಫಸ್ಟ್ ತಗೊಳ್ಳಿ ಪ್ರಾಡಕ್ಟ್. ಮತ್ತೆ ಇನ್ನ ಮಡಕ್ಷಿರ ಹತ್ರನೇ ಸರ್ ಒಬ್ರಿಗೆ ಕ್ಯಾನ್ಸರ್ ಪೇಷಂಟ್ ಸರ್. ಅವ್ರಿಗೆ ಹತ್ತತ್ರ 1 ವರ್ಷ ಟ್ರೀಟ್ಮೆಂಟ್ ಕೊಟ್ಟಿ ಆಗಲ್ಲ, ಲಾಸ್ಟ್ ಸ್ಟೇಜ್ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಹಾಸ್ಪಿಟ್ಲಿಂದ ವಾಪಸ್ ಕಳ್ಸಿಬಿಟ್ಟಿದ್ರು ಸರ್. ಅವರು ಇನ್ನ ಉಳಿಯಲ್ಲ, ಒಂದು 4-5 ದಿನ ಉಳಿಬೋದು ಅಷ್ಟೇ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿಬಿಟ್ಟಿದ್ರು. ಅಂದ್ರೆ ಅವರು ಆ ಗಡ್ಡೆಗಳು ಹತ್ತತ್ರ ಒಂದು ಬಾಲ್ ಸೈಜ್ ಇತ್ತು ಸರ್. ಅವ್ರಿಗೆ ಯೂರಿನ್ ಪ್ರಾಬ್ಲಮ್ ಇತ್ತು. ಯೂರಿನ್ ಆಗ್ತಾ ಇರ್ಲಿಲ್ಲ, ಸ್ವಲ್ಪ ಡ್ರಾಪ್ ಬರ್ತಾ ಇತ್ತು. ಅವ್ರಿಗೆ ಆ ಯೂರಿನ್ ಪ್ರಾಬ್ಲಮ್ ಇಂದ ಪೇನ್ ತುಂಬಾ ಬರೋದಕ್ಕೆ ಅವರು ಸೂಸೈಡ್ ಮಾಡ್ಕೊಳಕ್ಕೂ ಹೋಗಿದ್ದಾರೆ ಸರ್. ಒಂದು 3-4 ಟೈಮ್ಸ್ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು.
ಅಂತ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಿದ್ದು, ಆ ಪೇನ್ ತಡ್ಕೊಳಾರ್ದ. ಆ ಟೈಮಲ್ಲಿ ನಾನು ಈ ತರನೇ ಪ್ರೆಸೆಂಟೇಶನ್ ಕೊಡಕ್ ಹೋಗಿದ್ದೆ. ಅಲ್ಲಿ ಒಂದು ಕೆಲವ್ರಿಗೆ ಹೇಳ್ದೆ. ಮತ್ತೆ ಅವರು ನನಗೆ ಬರುವಾಗ ರಿಟರ್ನ್ ಬರುವಾಗ ಕಾಣಿಸಿದ್ರು. ಅವ್ರು ನಡಿಯಕ್ ಆಗ್ತಾ ಇರ್ಲಿಲ್ಲ. ವಾಕರ್ ಹಿಡ್ಕೊಂಡು ಬರ್ತಾ ಇದ್ರು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ. ಅವತ್ತು ನಾನು ಕೇಳ್ದೆ ಅವ್ರಿಗೆ. ಕೇಳಿ ಈ ತರ ನೋಡಿ ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳ್ದೆ. ಆಪರೇಷನ್ ಮಾಡ್ತೀವಿ ಅಂತ ಹೇಳಿದಾರೆ ಅಂದ್ರು. ಸರಿ ಆಪರೇಷನ್ ಮಾಡಿಸ್ಕೊಂಡಾದ್ರೂ ಬಂದ್ ತಗೊಳ್ಳಿ ಅಂತ ಹೇಳಿದ್ದೆ. ಅಲ್ಲಿಗೆ ಹೋಗ್ತಲು ಅವರು ರಿಟರ್ನ್ ಕಳ್ಸಿಬಿಟ್ಟವ್ರೆ ಸರ್. ಆಗಲ್ಲ ಇದು, ಎತ್ಕೊಂಡು ಹೋಗ್ಬಿಡಿ, ಸುಮ್ನೆ ಅಮೌಂಟ್ ಏನಕ್ಕೆ ಖರ್ಚು ಮಾಡ್ಕೊಂತೀರಾ ಅಂತ ಹೇಳ್ಬಿಟ್ಟು ಇದ್ ಮಾಡ್ಬಿಟ್ಟು ವಾಪಸ್ ಕಳ್ಸಿಬಿಟ್ಟಿದ್ದಾರೆ. ಮತ್ತೆ ಅವರು ನನಗೆ ಕಾಲ್ ಮಾಡಿದ್ರು ಸರ್. ಇನ್ನ ಕಾಲ್ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ರಿ ಅಂತ ಅಂದ್ರು. ನಾನು ಹೇಳಕ್ ಹೋದ್ರು ಅವ್ರು ಕೇಳಿಸ್ಕೊಳ್ಳಿಲ್ಲ. ಮತ್ತೆ ಅವರೇ ಕಾಲ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ ಸರಿ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ತಗೊಂತೀವಿ ಅಂತ ಹೇಳಿದ್ರು. ಆ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳಿಸಿದ್ದೀನಿ. ತಿಳಿಸಿದ್ಮೇಲೆ ನಾನು ಅವತ್ ನೈಟು ನಾನು ವಾಟರ್ ಬಾಟಲ್ ತಗೊಂಡೋಗಿದ್ನಲ್ವಾ, ಅದರಿಂದ ಒಂದು 3 ಬಾಟಲ್ಸ್ ಅಲ್ಲಿ ಒಂದು 1.5 ಅವರ್ ಇದ್ದೀನಿ. 1.5 ಅವರ್ ಅಲ್ಲಿ 3 ಬಾಟಲ್ಸ್ ನೀರು ಹಾಫ್ ಅನ್ ಅವರ್ ಇಕ್ಕಿ 3 ಲೀಟರ್ಸ್ ಅವ್ರಿಗೆ ವಾಟರ್ ಕೊಟ್ಟಿದ್ದೀನಿ ಸರ್. ನಿಮ್ಗೆ ಇದು ಯೂಸ್ ಆಗ್ಬೋದು, ಬಳಸಿ ಈ ವಾಟರ್ ಅಂತ ಹೇಳ್ಬಿಟ್ಟು ನಾನು ಕೊಟ್ಟು ಬಂದಿದ್ದೆ ಸರ್. ಅವತ್ತು ನೈಟೇ, ಅಂದ್ರೆ 8 ತಿಂಗಳಿಂದ ಅವ್ರಿಗೆ ಯೂರಿನ್ ಪ್ರಾಬ್ಲಮ್ ಇದ್ದಿದ್ದು, ಅವತ್ತು ನೈಟೇ ಚೆನ್ನಾಗಿ ಫೋರ್ಸ್ ಆಗಿ ಬಂದೈತೆ ಸರ್ ಪಾಸ್ಗೆ. ಅವರು ಮತ್ತೆ ಅವ್ರಿಗೆ ಒಂದು 4 ಅವರ್ಸ್ ನಿದ್ದೆನೂ ಬಂದೈತೆ ಫಸ್ಟ್ ದಿನಾನೇ. ಅವ್ರು ನಿದ್ದೆ ಅಂದ್ರೆ ಆ ಪೇನ್ಗೆ ಒಂದು ಹಾಫ್ ಅನ್ ಅವರ್ ನಿದ್ದೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಇವತ್ತು ತುಂಬಾ